ಹಿರಿಯ ಗಾಯಕಿ ಗಾನ ಕೋಗಿಲೆ ಎಸ್ ಜಾನಕಿಯಮ್ಮ ವಿಧಿವಶರಾಗಿರುವುದು ನಿನ್ನೆ ಸಂಜೆ 7:30 ಸುಮಾರಿಗೆ ವಿಧಿವಶರಾಗಿದ್ದರು. ಇದೀಗ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮೈಸೂರಿನಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯಿಂದ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗತ್ತೆ. ಮೈಸೂರಿನ ಗದ್ದಿಗೆ ರಸ್ತೆಗೆ ಎಸ್ ಜಾನಕಿ ಹೆಸರಿಡೋದಕ್ಕೆ ಇದೀಗ ಒತ್ತಾಯ ಮಾಡ್ತಿದ್ದಾರೆ ಅಭಿಮಾನಿಗಳು. ಅಪಾರ ಸಾಧನೆ ಮಾಡಿದ್ದಾರೆ, ಕನ್ನಡ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಮೈಸೂರಿನ ಗದ್ದಿಗೆ ರಸ್ತೆಗೆ ಎಸ್ ಜಾನಕಿಯವರ ಹೆಸರಿಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಎಸ್ ಜಾನಕಿ ಕೇರ್ ಟೇಕರ್ ಆಗಿದ್ದಂಥ ನವೀನ್ ಅವರು ಆಗ್ರಹಿಸ್ತಾ ಇದ್ದಾರೆ. ಶಾಸಕ GT ದೇವೇಗೌಡರಿಗೆ ಮನವಿಯನ್ನು ಮಾಡಿದ್ದಾರೆ ನವೀನ್ ಮನವಿಗೆ ಸ್ಪಂದಿಸಿದ್ದಾರೆ. ಶಾಸಕ GT ದೇವೇಗೌಡರು ಕೂಡ ಆಯಿತು ಅಂತ ಹೇಳಿದ್ದಾರೆ. ಅಂದರೆ ಅವರಿಗೊಂದು ಗೌರವ ಸಲ್ಲಿಕೆ ಮಾಡಬೇಕಲ್ವಾ, ಆ ಕಾರಣಕ್ಕಾಗಿ ಅವರಿಗೆ ಈ ಥರನಾದ್ರೂ ಒಂದು ಗೌರವ ಸಲ್ಲಿಕೆ ಆಗಲಿ ಅಂತ ಈಗಾಗಲೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನ ನೆರವೇರಿಸ್ತಾರೆ. ಆದರೆ ಅವರ ನೆನಪು ಅಜರಾಮರವಾಗಿರಬೇಕು. ಅವ್ರು ಮಾಡಿದಂಥ ಸೇವೆಗೆ ನಮ್ಮ ಕಡೆಯಿಂದಲೂ ಕೂಡ ಒಂದು ಕೃತಜ್ಞತೆ ಅನ್ನೋದನ್ನು ಸಲ್ಲಿಕೆ ಮಾಡಬೇಕು. ಅದಕ್ಕೆ ಯಾವುದಾದ್ರೂ ಒಂದು ಆಡಿಟೋರಿಯಮು ಅಥವಾ ಯಾವುದಾದ್ರೂ ಒಂದು ಸರ್ಕಲ್ಗೋ ಯಾವುದಾದ್ರೂ ಒಂದು ರಸ್ತೆಗೋ ಅವ್ರ ಹೆಸರು ಇಟ್ಟಾಗ ಅದು ನಮ್ಮಲ್ಲಿ ಯಾವಾಗಲೂ ಇರುತ್ತೆ, ನಮ್ಮ ಮುಂದಿನ ಜನ್ರೇಷನ್ಗೂ ಕೂಡ ಅದು ಯಾವಾಗಲೂ ಆ ಹೆಸರು ನೆನಪಿನಲ್ಲಿರುತ್ತೆ ಅಂತ ಇದೀಗ ಅದೇ ಥರ ಅವ್ರು ಮನವಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಶಾಸಕ GT ದೇವೇಗೌಡರು ಆಯಿತು ಅಂತ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಜಾನಕಿ ಅಮ್ಮನವರು ನಾನೊಂದು ಪ್ರಾಂತ್ಯಕ್ಕೆ ಸೀಮಿತವಾದವರು, ನಾನೊಂದು ಭಾಷೆಗೆ ಸೀಮಿತವಾದವರು ಅಂತ ಯಾವತ್ತೂ ಇದ್ದವರಲ್ಲ. ಆ ಕಾರಣಕ್ಕಾಗಿ ಅವರು ಎಲ್ರಿಗೂ ಇಷ್ಟ ಆಗಿದ್ದಿದ್ದು. ಆಮೇಲೆ ನಾನು ಕೇವಲ ಒಂದು ಚೌಕಟ್ಟಿನಲ್ಲಿ, ಒಂದು ಕಟ್ಟುಪಾಡಿನಲ್ಲಿ ಮಾತ್ರ ಹಾಡು ಹೇಳ್ತೀನಿ ಅಂತ ಹೇಳಿದವರು ಅಲ್ಲ. ಒಂದು ಬಾರಿ ಅವರ ತೆಲುಗು ಅಭಿಮಾನಿಗಳು ಬಹಳ ಸಿಟ್ಟು ಮಾಡ್ಕೊಬಿಟ್ಟಿದ್ರಂತೆ. ಏನಕ್ಕೆ ಅಂತಂದರೆ ನೀವು ಯಾಕೆ ಈ ಥರದ್ದು ಹಾಡು ಹೇಳಬೇಕಾಗಿತ್ತು ಅಂತ. ಅಂದರೆ ಅದು ಸ್ವಲ್ಪ ಮಟ್ಟಿಗೆ ಬೇರೆ ಥರ ಹಾಡು ಅಂತ. ಅದಕ್ಕೆ ಜಾನಕಿ ಅಮ್ಮನವ್ರು ಸಮರ್ಥಿಸ್ಕೊಂಡಿದ್ರಂತೆ, ಅಲ್ಲ ನಾನೊಬ್ಬ ಗಾಯಕಿ, ನಾನು ಇಂಥದ್ದೇ ಹೇಳ್ತೀನಿ ಅಂಥದ್ದೇ ಹೇಳ್ತೀನಿ, ಇದು ಮಾತ್ರ ಹೇಳ್ತೀನಿ ಅದು ಮಾತ್ರ ಹೇಳ್ತೀನಿ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ಎಲ್ಲ ಥರದ ಹಾಡುಗಳನ್ನು ಹಾಡಬೇಕು, ಎಲ್ಲ ಥರದ ಹಾಡನ್ನು ಹಾಡ್ತಾರೆ ಅನ್ನೋರು ಮಾತ್ರ ಗಾಯಕರಾಗೋದಕ್ಕೆ ಸಾಧ್ಯ. ನನಗೂ ಅನುಭವಗಳಾಗಬೇಕು ಎಲ್ಲದರಲ್ಲೂ ಅಂತ ಹೇಳಿದ್ರಂತೆ. ಹೆಸರನ್ನು ಇವತ್ತಿನ ಅಂತಿಮ ವಿಧಿವಿಧಾನ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಎಷ್ಟೊತ್ತಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಕರೆತರಲಾಗುತ್ತೆ ಬಂದು, ಆಮೇಲೆ ಎಷ್ಟೊತ್ತಿನವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ, ಅಂತಿಮ ವಿಧಿವಿಧಾನದ ಸಿದ್ಧತೆಗಳೆಲ್ಲ ಹೇಗೆ ನಡೀತಾ ಇದೆ ಅಂತ? ಹೌದು ನೀತಿ, ಈಗಾಗಲೇ ಏನು ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ, ಅವರ ಅಂತಿಮ ದರ್ಶನದ ಒಂದು ವ್ಯವಸ್ಥೆ ಈಗಾಗಲೇ ನಡೀತಾ ಇರತಕ್ಕಂಥದ್ದು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈಗಾಗಲೇ ಆ ಬ್ಯಾರಿಕೇಡ್ಗಳನ್ನು ಅಳವಡಿಸ್ತಕ್ಕಂಥದ್ದಿರಬಹುದು. ಜೊತೆಗೆ ಬರುವಂತಹ ಸಾರ್ವಜನಿಕರು, ಅಭಿಮಾನಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಎಸ್ ಜಾನಕಿ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗ ಮೈಸೂರಿನ ಏನು ಬೊಗಾದಿಯಲ್ಲಿರುವಂತಹ, ಅಂದರೆ ಎಸ್ ಜಾನಕಿ ಅವರ ಕೇರ್ ಟೇಕರ್ ನವೀನ್ ಏನಿದ್ರು ಅವರ ನಿವಾಸದಲ್ಲಿ ರಾತ್ರಿಯಿಂದಲೂ ಕೂಡ ಅವರ ಒಂದು ಪಾರ್ಥಿವ ಶರೀರವನ್ನು ನೀಡಲಾಗಿತ್ತು. ಅಲ್ಲಿಂದ ಈಗಾಗಲೇ ತರಲಾಗುವಂತಹ ಒಂದು ಕೆಲಸ ಆಗ್ತಾ ಇರತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಏನು ಅಂತಿಮ ದರ್ಶನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಒಂದು ಸ್ಥಳಕ್ಕೆ ಈಗ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರವನ್ನು ತರಲಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬರ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅಂದರೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬರುವಂತಹ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳೇನಿದ್ದಾರೆ, ಸಾರ್ವಜನಿಕರೇನಿದ್ದಾರೆ, ಇವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಈ ಒಂದು ಅಂತಿಮ ದರ್ಶನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಎಡಭಾಗದ, ಅಂದರೆ ಮಹಾರಾಜ ಕಾಲೇಜು ಮೈದಾನದ ಎಡಭಾಗಗಳಿಂದ ಬರ್ತಾ ಇರತಕ್ಕಂಥ ಅಭಿಮಾನಿಗಳನ್ನು ನಾವು ಗಮನಿಸಬಹುದು. ಪಾರ್ಥಿವ ಶರೀರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದರೆ ಈಗಾಗಲೇ ನವೀನ್ ಅವರ ನಿವಾಸದಿಂದ ಅವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲಿಗೆ ರವಾನೆ ಮಾಡಲಾಗ್ತಾ ಇರತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಾಜ ಕಾಲೇಜು ಮೈದಾನವನ್ನು ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರ ತಲುಪಿದ ತಕ್ಷಣ ಆ ಒಂದು ವೇದಿಕೆಯಲ್ಲಿ ಈಗ ನಾವು ಮುಂಭಾಗದಲ್ಲಿ ಕಾಣ್ತಾ ಇರ್ಬೋದು, ಆ ಒಂದು ಸ್ಟೇಜ್ ಮೇಲೆ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಈಗ ಏನು ಅಭಿಮಾನಿಗಳು ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದು ಬಲಭಾಗದಲ್ಲಿ ನಿರ್ಗಮಿಸ್ತಾರೆ. ಜೊತೆಗೆ VIP ಗಳಿರಬಹುದು, ಜೊತೆಗೆ ಪ್ರಮುಖರೇನಿರ್ತಾರೆ ಅವರೆಲ್ಲರಿಗೂ ಕೂಡ ಏನು ಸಪರೇಟಾಗಿ ಅವರು
ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಎಲ್ಲೂ ಕೂಡ ಗದ್ದಲವಾಗದೇ ಇರೋ ರೀತಿಯಲ್ಲಿ, ಅಂದರೆ ಎಲ್ಲಿಯೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಪೊಲೀಸ್ ಸಿಬ್ಬಂದಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಸರತಿ ಸಾಲಿನಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಈಗ ನಾನು ಅಭಿಮಾನಿಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ ತಾವು? ಮೈಸೂರಿಂದ ಸರ್. ಎಷ್ಟು ಜನಕ್ಕೆ ಅವರು ವಿಧಿವಶರಾಗಿದ್ದಾರೆ, ಅಂತಿಮ ದರ್ಶನದ ವ್ಯವಸ್ಥೆ ಆಗ್ತಾ ಇದೆ, ಏನು ಅನ್ಸುತ್ತೆ? ಸರ್, ತುಂಬ ದುಃಖ ಆಗ್ತಾಯಿದೆ. ಇದು ಮರೆಯಲಾಗದ ಮಾಣಿಕ್ಯ ಅವರು ಭಾಳ ನೋವು ಉಂಟು ಮಾಡ್ತಾಯಿದೆ ನನಗೆ. ಅವರು ಹಾಡಿದಂಥ ಹಾಡುಗಳು ತುಂಬ ಖುಷಿ ಕೊಡ್ತದೆ. ಅದರಲ್ಲೂ 48,000 ಹಾಡು ಹಾಡೋದಂದರೆ ಭಾಳ ಕಷ್ಟಕರ ಚಿಂತೆ. ತುಂಬ ನೋವು ಉಂಟಾಗ್ತಾಯಿದೆ ಸರ್. ಸರ್, ಬಹಳ ಮುಖ್ಯವಾಗಿ ಅನಿಸೋದು ಇಂಥ ಗಾಯಕರು ಮೈಸೂರಲ್ಲಿದ್ದರು ಅಂತ ಅನ್ನೋದು ಒಂದು ಹೆಮ್ಮೆ. ಸೊ ಅಂತ ರಂಗನ ಬೆಟ್ಟದಿಂದ ಬಂದಿದ್ದೀನಿ ನಾನು, ಅವ್ರ ಫೇವರೇಟು. ಇಲ್ವಲ್ಲ ಅಂತ ತುಂಬ. ನನ್ನ ಹೆಸರು ಚಕ್ರವರ್ತಿ ಅಂತ, ಬಿಳಿಗಿರಿ ರಂಗನ ಬೆಟ್ಟದಿಂದ ಬಂದಿದ್ದೀನಿ ಸರ್. ಇನ್ನು ಮುಂದೆ ಇಂಥ ಜಾನಕಿ ಬರೋದು ಇಲ್ಲ, ನಾವು ಅವ್ರ ಗಾಯನ ಕೇಳೋಕ್ಕೂ ಆಗಲ್ಲ. ತುಂಬ ನೋವಾಗ್ತಿದೆ. ಸುಮಾರು 6 ದಶಕಗಳಿಗೂ ಹೆಚ್ಚಿನ ಕಾಲ ಹೌದು ಸರ್, ನನ್ನ ಹತ್ರ ಅವ್ರದ್ದು ಎಲ್ಲ ಹಾಡುಗಳು ಇದೆ ಸರ್, ಪ್ರತಿಯೊಂದು ಹಾಡು ಇದೆ. ನಿಜವಾಗಲೂ ನಮಗೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಬ್ಬ ಉತ್ತಮವಾದ ಕಲಾವಿದೆ ಅಂದರೆ ಹಾಡುವಂತೆ ಇವರನ್ನು ನಾವು ಕಳ್ಕೊಂಡಿದ್ದೀವಿ ಅಂತೇಳಿ ಹೆಮ್ಮೆ ಆಗ್ತಾಯಿದೆ ನಮಗೆ. ಸುಬ್ಬಲಕ್ಷ್ಮಿಯವರಾಗಲಿ, ವಸಂತ ಕುಮಾರಿಯವರಾಗಲಿ, ಇವರಾಗಲಿ, ಹಿಂಸಂ ಜೋಶಿ ಆಗಲಿ, ಜಾನಕಿ ಆಗಲಿ, ಸುಬ್ರಹ್ಮಣ್ಯಂ ಆಗಲಿ, ಇನ್ನೊಬ್ಬರು ಹುಟ್ಟಲ್ಲ ಸರ್. ಇದು ಸತ್ಯ. ತುಂಬ ದುಃಖ ಆಗ್ತಾಯಿದೆ. ತಾವೆಲ್ಲಿಂದ ಬಂದಿದ್ದೀರಿ ಸರ್? ನಾವು ಮೈಸೂರಿನವರೇ, ಇಲ್ಲೇ ಇದ್ದಿರೋದು. ನಾವು ಚಿಕ್ಕ ವಯಸ್ಸಿಂದನೂ ಅವರ ಹಾಡುಗಳು ಕೇಳಿ ಕೇಳಿ ಕೇಳಿ, ಅವರ ಗಜಮುಖನೇ ಗಣಪತಿಯೇ ಆ ಹಾಡು ತುಂಬ ಫೇಮಸ್. ಅದನ್ನು ನಾವು ಕೇಳಿ ಬೆಳಗ್ಗೆ ಇದ್ದರೆ ಪ್ರತಿದಿನ ಅದನ್ನು ಕೇಳಿಕೊಂಡೇ ಬೆಳೆದವರು. ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಅವರ ಫಿಲಮ್ ಹಾಡುಗಳಾಗಲಿ, ಅವರೆಲ್ಲ ಅವ್ರು ಯಾವುದೇ ಒಂದು ಇದಕ್ಕೂ ಅವರು ಹೀರೋಯಿನ್ಗಳ ಹತ್ರ ಫಸ್ಟು ಮಾತಾಡಿ ಅವ್ರ ವಾಯ್ಸ್ನ ತಗೊಂಡು ಅವರಿಗೆ ಮ್ಯಾಚ್ ಆಗೋ ಹಾಗೆ ಅವರು ತಮ್ಮ ವಾಯ್ಸ್ನ ಮಾಡ್ಲೇಟ್ ಮಾಡಿಕೊಂಡು ಹಾಡ್ತಾಯಿದ್ರು ಅಂತ ಹೇಳ್ತಾರೆ. ಎಲ್ಲರಿಗೂ ಅವ್ರ ವಾಯ್ಸ್ ಮ್ಯಾಚ್ ಆಗ್ತಾಯಿತ್ತು. ಅವ್ರ ಥರ ಇನ್ಯಾರೂ ಮುಂದೆ ಬರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹೇಳೋಕ್ಕಾಗಲ್ಲ, ಬರ್ಬೋದು, ಆದರೆ ಇದುವರೆಗೆ ಇಲ್ಲ. ಎಲ್ಲ ಥರದ ಸತತವಾಗಿ 60 ವರ್ಷಕ್ಕೂ ಹೆಚ್ಚಿನ ಸಮಯ ಒಬ್ಬ ಕಲಾವಿದೆ ಜೀವಂತವಾಗಿರ್ತಕ್ಕಂಥ, ಅಂದರೆ ಗಾಯನದಲ್ಲಿ ಜೀವಂತವಾಗಿರ್ತಕ್ಕಂಥದ್ದು ಬಹಳ ಕಷ್ಟ. ಆ ಥರ ಯಾರಿಗೂ ಸಿಗೋದಿಲ್ಲ. ಇಲ್ಲಿರೋ ಜನದ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗಿದ್ದಂಥ ಅಭಿಮಾನಿಗಳು ಹೇಗಿದ್ದರು ಅಂತ. ನಮ್ಮ ಫಿಲಮ್ನಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರು, ವಿಷ್ಣುವರ್ಧನ್ನು ಫಿಲಮ್ ಮಿನಿಸ್ಟರ್ಸ್ನಲ್ಲಿ ಅವ್ರನ್ನೆಲ್ಲ ಬಿಟ್ಟರೆ ನೆಕ್ಸ್ಟು ಇವರು ಒಂದು ಉತ್ತುಂಗದಲ್ಲಿದ್ದಾರೆ. ಅದೇ ಥರ ಅವರೆಲ್ಲರಿಗೂ ಅವರು ಒಂದು ಇದಕ್ಕೆ ಸೇರಬೇಕು ಅಂತಂದರೆ ಇವರ ಒಂದು ವಾಯ್ಸು ಅದಕ್ಕೆ ಸೇರಿಕೊಂಡಿದೆ. ಇವರು ಅವರ ಶರೀರಗಳು ಸೇರಿಕೊಂಡೇ ಫಿಲಮ್ಮು ಇಷ್ಟು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದೆ ಬಂದಿತ್ತು. ಅದಲ್ಲದೆ ಅವರು ಎಲ್ಲ ಭಾಷೆನಲ್ಲೂ ಹಾಡಿದ್ದಾರೆ. ಮಕ್ಕಳ ಒಂದು ವಾಯ್ಸ್ ಕೂಡ ಹಾಡಿದ್ದಾರೆ. ಅವ್ರ ಮಕ್ಕಳ ಹಾಡು ಕೂಡ ಅದಕ್ಕೂ ಹೊಂದ್ಕೊಳ್ಳೋ ಹಾಗೆ ಹಾಡ್ತಾಯಿದ್ರು. ಎಲ್ಲ ತುಂಬ ಅವ್ರು ಹೋಗಿರೋದು ತುಂಬ ಏನು ಮಾಡೋಕ್ಕಾಗಲ್ಲ, ವಯೋಸಹಜ. ಪ್ರತಿಯೊಬ್ಬ ಮನುಷ್ಯನಿಗೂ ಬರೋದು ಇದು. ತುಂಬ ಜೀವನ ನಡೆಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗಲಿ ಅಂತ ಹೇಳ್ತೀವಿ. ಇದು ನೀತಿ ಮುಖ್ಯವಾಗಿ ಅಭಿಮಾನಿಗಳ ಮಾತುಗಳು. ನಾವು ಗಮನಿಸ್ಬೋದು, ಕಂಪ್ಲೀಟಾಗಿ ಈಗಾಗಲೇ ಮಹಾರಾಜ ಕಾಲೇಜು ಮೈದಾನ ಅಭಿಮಾನಿಗಳಿಂದ ತುಂಬಿದೆ ಅಂದರೂ ಕೂಡ ನಾವು ಗಮನಿಸ್ಬೋದು ಕಂಪ್ಲೀಟಾಗಿ ಭರ್ತಿಯಾಗಿದೆ. ಏಕೆ ಅಂತ ಹೇಳಿದರೆ ಬ್ಯಾರಿಕೇಡ್ಗಳನ್ನು ಏನು ಮುಖ್ಯ ರಸ್ತೆಯಿಂದ ಒಳಭಾಗದವರೆಗೂ ಏನು ಹಾಕಲಾಗಿದೆ, ಅಲ್ಲಿಂದಲೂ ಕೂಡ ಸರತಿ ಸಾಲಿನಲ್ಲಿ ಕಿಕ್ಕಿರಿದು ಅಭಿಮಾನಿಗಳು, ಸಾರ್ವಜನಿಕರು ಎಸ್ ಜಾನಕಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೋಗಾದಿಯ ಅವರ ನಿವಾಸದಿಂದ ಇಲ್ಲಿಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ತಂದ ತಕ್ಷಣ ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಮತ್ತಷ್ಟು ಅಭಿಮಾನಿಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಸರ್, ಹೇಗೆ ಮೈಸೂರಿಂದ ನಿಜವಾಗ್ಲೂ ಮೈಸೂರಿನ ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ, ಒಂದು ದುಃಖ ಆಗುತ್ತೆ. ಯಾಕೆಂದರೆ ನಮ್ಮ ಮೈಸೂರಿನಲ್ಲಿ ಇದುವರೆಗೂ ಇದ್ದರು ಅನ್ನೋದೇ ನಾವು ಹಂಗೆ ತಿಳಿದಿರಲಿಲ್ಲ. ಅಂಥ ಒಂದು ಗಾನ ಸರಸ್ವತಿಯನ್ನು ಮೈಸೂರಲ್ಲಿ ಇದ್ದರು ಅನ್ನೋದು ಒಂದು ಹೆಮ್ಮೆ ವಿಚಾರ. ಅಂಥ ಮೇರು ವ್ಯಕ್ತಿತ್ವ ನಮ್ಮ ಮೈಸೂರನ್ನ ಇಷ್ಟಪಟ್ಟು ಇದುವರೆಗೂ ಇದ್ದರು ಅನ್ನೋದು ಕೇಳೋದಕ್ಕೂ ಒಂದು ಖುಷಿಯಾಗುತ್ತೆ. ಇಂಥವ್ರನ್ನ ಕಳ್ಕೊಂಡ್ವಲ್ಲ ಅನ್ನೋದು ದುಃಖ ಅಂತೂ ಭಾರಿ ನೋವಾಗುತ್ತೆ. ಅಂಥ ಸರಸ್ವತಿಯನ್ನು ಮತ್ತೊಮ್ಮೆ ನಾವು ಹುಡ್ಕೋಕ್ಕೂ ಆಗಲ್ಲ ಅಂತ ಒಂದು ದೊಡ್ಡ. ನಾವು ಮೈಸೂರೇ, ವಿಜಯನಗರ ಫೋರ್ಟೇಜ್ ಅಂತ. ಮೈಸೂರಿನವ್ರು ತುಂಬ ಬೇಜಾರಾಗುತ್ತೆ. ಅವ್ರ ಹಾಡುಗಳೆಲ್ಲ ಕೇಳಿ ಬೆಳೆದಿದ್ದು ನಾವು.
ಸೊ ಇಟ್ಸ್ ಅ ವೆರಿ ಸ್ಯಾಡ್ ಡೇ, ಬೇಜಾರಾಗುತ್ತೆ. ನಾವು ಒಂದಷ್ಟು ಗಾಯಕರನ್ನ ನಾವು ನೋಡ್ತೀವಿ, ಬೇರೆ ಬೇರೆ ರೀತಿಯಾದಂತಹ ಗಾಯಕರು ಇರ್ತಾರೆ. ಕಂಪ್ಲೀಟ್ ಗಾಯಕರು ಅಂತ ಹೇಳ್ಬೋದು ಇವ್ರನ್ನ. ಹೌದು ಸರ್, ಹೌದು, ಅವರು ಅತಿ ಅದ್ಭುತ ಗಾಯಕಿ. ಭಾಳ ಹೇಳ್ಕೊಳಕ್ಕಾಗಲ್ಲ ಅವ್ರನ್ನ. ಎಂಥ ಅದ್ಭುತವಾಗಿ ಆಡ್ತಿದ್ರು, ಎಲ್ಲ ಭಾಷೆಯಲ್ಲೂ ಆಡಿದ್ದಾರೆ, ಅದರಲ್ಲೂ ಕನ್ನಡದಲ್ಲಿ ಭಾಳ ಹೇಳಕ್ಕೆ ಅಷ್ಟು ಚೆನ್ನಾಗಿ ಆಡಿದ್ದಾರೆ ಸರ್ ಅವರು. ಮತ್ತು ಅವ್ರು ಹಾಡ್ತಿದ್ದ ರೀತಿ ಯಾರೂ ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಅವ್ರ ಗಾಯನನ. ಈಗ ಅವರು ಮೈಸೂರಲ್ಲೇ ಅವರು ಕಾಲ ಕಳೆದಿದ್ದು ಮತ್ತು ಈಗ ಇಲ್ಲಿಂದಲೇ ಅವರು ಎಲ್ಲ ಅಂತಿಮ ದಿನಗಳನ್ನ ಕಳೆದಿದ್ದು ಎಲ್ಲನೂ ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಸರ್. ಅವ್ರು ತುಂಬ ಚೆನ್ನಾಗಿ ಹಾಡ್ತಿದ್ರು, ಆಮೇಲೆ ಎಲ್ಲರ ಜೊತೆಲೂ ಚೆನ್ನಾಗಿ ಬೆರೀತಿದ್ರು ಅಂತಲೂ ಕೇಳ್ಪಟ್ಟಿದ್ದೀವಿ. ಆದರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಈಗಿಲ್ಲೇ ಅವರ ಕೊನೆ ದಿನ ಕಳೆದಿದ್ದು ಮತ್ತು ಕೊನೆ ಕ್ಷಣನೂ ಇಲ್ಲೇ ಮುಗಿಸ್ಕೋಬೇಕು ಅಂತ ಅವ್ರು ಆಸೆ ಪಟ್ಟಿದ್ದು ನೆನೆಸ್ಕೊಳ್ಳೋಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ ಸರ್. ಭಾಳ ಅಮ್ಮ, ತಾವೆಲ್ಲಿ ಬಂದಿದ್ದೀರಿ? ತಮ್ಮ ಕಾಲದಲ್ಲಂತೂ ಎಸ್ ಜಾನಕಿ ಅವ್ರ ಹಾಡುಗಳು ನಿಮ್ಮನ್ನು ಭಾಳ ಮನ ಮುಟ್ಟಿದೆ. ಹೌದು, ಮನ ಮುಟ್ಟಿದೆ. ಒಂದು ಮೈಸೂರು ಅಂದರೆ ಕಲೆ ತವರೂರು ಅಂತ ಹೆಸರಾಗಿರೋಂಥದ್ದು. ಅದರಲ್ಲಿ ನಮಗೆ ಎಮ್ಮರವಾಗಿ ಬೆಳೆದಂಥ ತಾಯಿನ ಕಳ್ಕೊಂಡು ದುಃಖ ನಮಗಿದೆ. ಎಲ್ಲ ಭಾಷೆನಲ್ಲೂ ಆಡಿರೋ ನನ್ನ ತಾಯಿ ಇವತ್ತು ನಮ್ಗೆ ಇಲ್ವಲ್ಲ ಅಂತ ಅನ್ನೋದು ನಮಗೆ ಹೇಳಲಾರ್ದಷ್ಟು ದುಃಖನ ನಾವು ಅನುಭವಿಸ್ತಾ ಇದ್ದೀವಿ ಸರ್. ಈಗ ನಾನು ಒಬ್ಬ ಕಲಾವಿದೆ, ಅವರೊಟ್ಟಿಗೆ ಒಡನಾಡಿದವಳು ನಾನು ಸ್ವಲ್ಪ. ಅವರು ಶ್ರೀ ಅಶ್ವಥ್ ಅವರು ಮತ್ತು ರತ್ನಾಕರ್ ಅವರು, ನಾವು ಇವರೆಲ್ಲ ಅವರಲ್ಲಿ ಭಾಗವಹಿಸಿದ್ದೀವಿ ನಾವು. ಈಗ ಅಂತಿಮ ದರ್ಶನದ ವ್ಯವಸ್ಥೆಯನ್ನೇನು ಮಾಡಲಾಗಿತ್ತು?